ಭಗವಂತ ಶ್ರೀಕೃಷ್ಣನು ತನ್ನ ಆಧ್ಯಾತ್ಮಿಕ ಲೋಕದಿಂದ ಕೆಳಗೆ ಈ ಭೌತಿಕ ಲೋಕಕ್ಕೆ ಬರುವುದು ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ, ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ ಮತ್ತು ಧರ್ಮದ ತತ್ವಗಳನ್ನು ಸ್ಥಾಪಿಸುವುದಕ್ಕಾಗಿ. ಆದರೆ ಕೃಷ್ಣನು ಈ ಭೌತಿಕ ಲೋಕದಿಂದ ನಿರ್ಗಮಿಸಿ ತನ್ನ ಸ್ವಧಾಮಕ್ಕೆ ಹಿಂದಿರುಗಿದ ನಂತರ ಧರ್ಮವು ಯಾರ ಆಶ್ರಯವನ್ನು ಪಡೆಯಿತು ಮತ್ತು ಮಾನವ ಜನ್ಮದ ಧ್ಯೇಯವೇನು ಮುಂತಾದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾದಿಭಿಃ ಸಹ ಕಲೌ ನಷ್ಟದೃಶಾಮೇಷ ಪುರಾಣಾರ್ಕೋ ಧುನೋದಿತಃ. ಶ್ರೀಮದ್ಭಾಗವತ 1.3.43. ಈ ಶ್ಲೋಕದ ಅರ್ಥವು ಹೀಗಿದೆ: ಸೂರ್ಯನಂತೆ ಪ್ರಕಾಶಮಾನವಾದ ಈ ಭಾಗವತ ಪುರಾಣವು ಭಗವಾನ್ ಶ್ರೀಕೃಷ್ಣನು ಧರ್ಮ, ಜ್ಞಾನ ಇತ್ಯಾದಿಗಳ ಸಮೇತ ತನ್ನ ನಿಜಧಾಮಕ್ಕೆ ನಿಷ್ಕ್ರಮಿಸಿದ ಕೂಡಲೇ ಉದಯವಾಯಿತು ಮತ್ತು ಈ ಕಲಿಯುಗದಲ್ಲಿ ಅಜ್ಞಾನದ ಗಾಢವಾದ ಅಂಧಕಾರದಲ್ಲಿರುವ ಜನರು ಈ ಮಹಾನ್ ಪುರಾಣದಿಂದ ಬೆಳಕನ್ನು ಅಂದರೆ ಜ್ಞಾನವನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ. ಹೀಗೆ ಕೃಷ್ಣನು ಧರ್ಮ, ಜ್ಞಾನ ಮುಂತಾದವುಗಳ ಸಮೇತವಾಗಿ ಆಧ್ಯಾತ್ಮಿಕ ಲೋಕಕ್ಕೆ ಹಿಂದಿರುಗಿದನು ಎಂಬುದು ನಮಗೆ ಈ ಶ್ಲೋಕದಿಂದ ತಿಳಿಯುತ್ತದೆ. ಆದ್ದರಿಂದ ಕೃಷ್ಣನ ಆಬ್ಸೆನ್ಸ್ ಅನುಪಸ್ಥಿತಿಯಲ್ಲಿ ಧರ್ಮವು ಯಾರ ಆಶ್ರಯವನ್ನು ಪಡೆಯುತ್ತದೆ? ಇದಕ್ಕೆ ಉತ್ತರವು ಹೀಗಿದೆ: ಕೃಷ್ಣನು ತನ್ನ ಸ್ವಧಾಮಕ್ಕೆ ಹಿಂದಿರುಗಿದ ನಂತರ ಅವನು ಪುನಃ ಶ್ರೀಮದ್ಭಾಗವತದ ರೂಪದಲ್ಲಿ ಈ ಭೌತಿಕ ಲೋಕಕ್ಕೆ ಬಂದನು ಮತ್ತು ಧರ್ಮ, ಜ್ಞಾನ ಮುಂತಾದವುಗಳು ಶ್ರೀಮದ್ಭಾಗವತದ ಆಶ್ರಯವನ್ನು ಪಡೆದಿವೆ. ಆದ್ದರಿಂದ ಶ್ರೀಮದ್ಭಾಗವತವು ಶ್ರೀಕೃಷ್ಣನಿಂದ ಅಭಿನ್ನವಾಗಿದೆ. ಪುಸ್ತಕ ರೂಪದಲ್ಲಿರುವ ಈ ಮಹಾನ್ ಗ್ರಂಥವು ಕೃಷ್ಣನ ಗ್ರಂಥಾವತಾರವಾಗಿದೆ. ಕೃಷ್ಣನ ಅನೇಕ ಅವತಾರಗಳಲ್ಲಿ ಇದು ಒಂದು. ಮತ್ತು ಈ ಮಾನವ ಜನ್ಮದಲ್ಲಿ ಭಗವಂತನು ನಮಗೆ ಹೆಚ್ಚಿನ ಬುದ್ಧಿಶಕ್ತಿಯನ್ನು ಕೊಟ್ಟಿರುವುದು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವ ಸಲುವಾಗಿ. ಅಂದರೆ ನಾನು ಯಾರು, ಭಗವಂತ ಯಾರು, ನಮಗೆ ಭಗವಂತನಿಗೆ ಇರುವ ಸಂಬಂಧವೇನು, ಈ ಭೌತಿಕ ಲೋಕವು ಏನು, ಭಗವಂತನಿಗೆ ಮತ್ತು ಈ ಭೌತಿಕ ಲೋಕಕ್ಕೆ ಇರುವ ಸಂಬಂಧವೇನು, ನಾವು ಏಕೆ ದುಃಖವನ್ನು ಅನುಭವಿಸುತ್ತಿದ್ದೇವೆ, ಈ ದುಃಖದಿಂದ ಹೊರಗೆ ಬರುವುದು ಹೇಗೆ ಮತ್ತು ಮರಣದ ನಂತರ ಎಲ್ಲಿಗೆ ಹೋಗುತ್ತೇವೆ ಮುಂತಾದ ವಿಚಾರಗಳನ್ನು ನಾವು ತಿಳಿಯಬೇಕು. ಇಲ್ಲವಾದರೆ ಕೇವಲ ಆಹಾರ, ನಿದ್ರೆ, ಭಯ, ಮೈಥುನ ಇವುಗಳಲ್ಲಿ ನಾವು ತೊಡಗಿದ್ದರೆ ಅದು ಪ್ರಾಣಿಗಳ ಜೀವನದಂತೆ. ಮತ್ತು ಆತ್ಮ ಸಾಕ್ಷಾತ್ಕಾರದ ಕುರಿತಾದ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವು ನಮಗೆ ಶ್ರೀಮದ್ಭಾಗವತದಲ್ಲಿ ಸಿಗುತ್ತದೆ. ಈ ದುಃಖಮಯ ಭೌತಿಕ ಜೀವನದಿಂದ ಹೊರಗೆ ಬಂದು ಶಾಶ್ವತವಾದ ಆನಂದಮಯ ಜೀವನವನ್ನು ಪಡೆಯುವುದು ಹೇಗೆ ಎಂಬುದು ನಮಗೆ ಶ್ರೀಮದ್ಭಾಗವತದಿಂದ ತಿಳಿಯುತ್ತದೆ. ಇಷ್ಟೇ ಅಲ್ಲದೆ ಶ್ರೀಮದ್ಭಾಗವತದಲ್ಲಿ ಇನ್ನೂ ಅನೇಕ ವಿಚಾರಗಳ ವಿವರಣೆಗಳಿವೆ. ಈ ಕಲಿಯುಗದಲ್ಲಿ ಜನರಿಗೆ ಆಯಸ್ಸು ಕಮ್ಮಿ ಮತ್ತು ಅವರಿಗೆ ಎಲ್ಲ ವೇದಗಳನ್ನು ಓದುವುದಕ್ಕೆ ಮತ್ತು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಮತ್ತು ಶ್ರೀಮದ್ಭಾಗವತವನ್ನು ನಿಗಮಕಲ್ಪತರೋ ಗಲಿತಂ ಫಲಂ ಎಂದು ವರ್ಣಿಸಲಾಗಿದೆ. ಇಲ್ಲಿ ವೇದಗಳನ್ನು ಕಲ್ಪವೃಕ್ಷಗಳಿಗೆ ಹೋಲಿಸಲಾಗಿದೆ ಮತ್ತು ಈ ವೃಕ್ಷಗಳ ಪರಿಪಕ್ವವಾದ ಫಲವು ಶ್ರೀಮದ್ಭಾಗವತವೆಂದು ವರ್ಣಿತವಾಗಿದೆ. ಅಂದರೆ ಶ್ರೀಮದ್ಭಾಗವತವು ಎಲ್ಲ ವೇದಗಳ ಅಥವಾ ವೈದಿಕ ಸಾಹಿತ್ಯದ ಸಾರವಾಗಿದೆ. ಆದ್ದರಿಂದ ಶ್ರೀಮದ್ಭಾಗವತವನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಎಲ್ಲ ವೇದಗಳ ಜ್ಞಾನವು ಸಿಗುತ್ತದೆ. ಮತ್ತು ಶ್ರೀಲ ವೇದವ್ಯಾಸರು ತಮ್ಮ ಪರಿಪಕ್ವವಾದ ಮನಸ್ಥಿತಿಯಲ್ಲಿ ತಮ್ಮ ಗುರುಗಳಾದ ಶ್ರೀ ನಾರದ ಮುನಿಗಳ ಆಜ್ಞೆಯ ಮೇರೆಗೆ ಈ ಮಹಾನ್ ಗ್ರಂಥವನ್ನು ರಚಿಸಿದರು. ಶ್ರೀಮದ್ಭಾಗವತವನ್ನು ಕೃಷ್ಣನ ಲಿಟ್ರರಿ ಇನ್ಕಾರ್ನೇಷನ್ ಅಂದರೆ ಸಾಹಿತ್ಯಾವತಾರ ಎಂದು ಕರೆಯಲಾಗಿದೆ. ಈ ಮಹಾನ್ ಗ್ರಂಥದಲ್ಲಿ ದೇವತೆಗಳ ಕುರಿತಾಗಿಯೂ ವಿವರಣೆಗಳಿವೆ. ಪ್ರಭು ಬ್ರಹ್ಮದೇವರು ಯಾರು, ಪ್ರಭು ಶಿವ ಯಾರು, ಇವರು ಹೇಗೆ ಪ್ರಕಟವಾದರು, ಶ್ರೀ ನಾರದ ಮುನಿಗಳ ಹಿಂದಿನ ಜನ್ಮದ ಕುರಿತಾಗಿ ಮತ್ತು ಅವರು ಹೇಗೆ ಒಬ್ಬ ಮಹಾನ್ ಋಷಿಗಳಾದರು ಎಂಬ ವಿವರಣೆಗಳೂ ಇವೆ.
ಇದಲ್ಲದೆ ಈ ಭೌತಿಕ ಬ್ರಹ್ಮಾಂಡವು ಹೇಗೆ ಸೃಷ್ಟಿಯಾಗುತ್ತದೆ, ಹೇಗೆ ನಾಶವಾಗುತ್ತದೆ ಮುಂತಾದ ವಿಚಾರಗಳು ಇವೆ. ಮತ್ತು ಭಗವಂತ ಕೃಷ್ಣನ ವಿವಿಧ ಅವತಾರಗಳ ಕುರಿತಾಗಿ ರಾಮ, ನರಸಿಂಹದೇವ, ವಾಮನ ಮುಂತಾದ ಅವತಾರಗಳ ಕುರಿತಾಗಿಯೂ ವಿವರಣೆಗಳಿವೆ. ಮತ್ತು ಧ್ರುವ ಮಹಾರಾಜ, ಪ್ರಹ್ಲಾದ ಮಹಾರಾಜ ಮುಂತಾದವರ ಕುರಿತಾಗಿ ಕಥೆಗಳಿವೆ. ಒಂದು ಅಸುರ ಕುಟುಂಬದಲ್ಲಿ ಜನಿಸಿದ ಪ್ರಹ್ಲಾದ ಮಹಾರಾಜರು ಹೇಗೆ ಒಬ್ಬ ಮಹಾನ್ ಭಕ್ತರಾದರು ಎಂಬುದರ ವರ್ಣನೆಗಳಿವೆ. ಮತ್ತು ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ ಶ್ರೀಕೃಷ್ಣನ ಜನನದಿಂದ ಹಿಡಿದು ಅವನು ವಿವಿಧ ಅಸುರರನ್ನು ಸಂಹಾರ ಮಾಡುವ ಲೀಲೆಗಳು ಮತ್ತು ಗೋಪಿಯರೊಂದಿಗಿನ ಅವನ ರಾಸಲೀಲೆಯ ಕುರಿತಾಗಿ ಎಲ್ಲ ವಿವಿಧ ಲೀಲೆಗಳ ವರ್ಣನೆಗಳಿವೆ. ಮತ್ತು ಮೇಲಾಗಿ ಮಾನವ ಜನ್ಮದ ಅತ್ಯುನ್ನತ ಪರಿಪೂರ್ಣತೆಯನ್ನು ಹೇಗೆ ಪಡೆಯಬಹುದೆಂಬುದನ್ನು ಶ್ರೀಮದ್ ಭಾಗವತದಲ್ಲಿ ವಿವರಿಸಲಾಗಿದೆ. ಹೀಗೆ ಶ್ರೀಮದ್ ಭಾಗವತದಲ್ಲಿ ಇನ್ನೂ ಅನೇಕಾನೇಕ ವಿಚಾರಗಳ ಕುರಿತಾಗಿ ವಿವರಣೆಗಳಿವೆ. ಮತ್ತು ಮಾನವ ಜನ್ಮವನ್ನು ಪಡೆದವರು ಇವುಗಳನ್ನು ತಿಳಿಯಬೇಕಾಗಿರುವುದು ಅತ್ಯವಶ್ಯಕವಾಗಿದೆ. ಈಗ ಶ್ರೀಮದ್ ಭಾಗವತದ ಮಹಿಮೆಯ ಕುರಿತಾಗಿ ವಿವಿಧ ಪುರಾಣಗಳು ಏನು ಹೇಳುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಪದ್ಮಪುರಾಣ ಉತ್ತರಖಂಡ 7.14 ಇಲ್ಲಿ ಹೀಗೆ ಹೇಳಿದೆ. ಭಗವಂತ ಕೃಷ್ಣನು ಬ್ರಹ್ಮದೇವರಿಗೆ ಹೀಗೆ ಹೇಳುತ್ತಾನೆ: ನನ್ನ ಪ್ರಿಯ ಪುತ್ರನೇ, ಲೋಕೇಶ್ವರನಾದ ಬ್ರಹ್ಮನೇ, ಮನುಷ್ಯನು ತನ್ನ ಸರ್ವಸ್ವವನ್ನಾದರೂ ಕೊಟ್ಟು ಭಕ್ತಿಪೂರ್ವಕವಾಗಿ ನನ್ನನ್ನು ಸಂತೋಷಪಡಿಸಲು ಈ ವಿಷ್ಣುಪರವಾದ ಶಾಸ್ತ್ರವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು ಎಂದು. ಪದ್ಮಪುರಾಣ ಉತ್ತರಖಂಡ 7.10 ಇಲ್ಲಿ ಹೀಗೆ ಹೇಳಿದೆ. ಯಾರು ಸದಾ ತಮ್ಮ ಮನೆಯಲ್ಲಿ ಶ್ರೀಮದ್ ಭಾಗವತ ಶಾಸ್ತ್ರವನ್ನು ಪೂಜಿಸುತ್ತಾರೋ ಅವರು ಕಲ್ಪಕಾಲದವರೆಗೆ ಸಮಸ್ತ ದೇವತೆಗಳನ್ನು ತೃಪ್ತಿಪಡಿಸುತ್ತಾರೆ ಎಂದು. ಪದ್ಮಪುರಾಣ ಉತ್ತರಖಂಡ 7.6 ಇಲ್ಲಿ ಹೀಗೆ ಹೇಳಿದೆ. ಮಹಾವಿಷ್ಣುವನ್ನು ಕುರಿತ ಶಾಸ್ತ್ರಗಳನ್ನು ಮನೆಯಲ್ಲಿ ಪೂಜೆ ಮಾಡುವ ಮನುಷ್ಯರು ಸಮಸ್ತ ಪಾಪಗಳಿಂದಲೂ ಬಿಡುಗಡೆ ಹೊಂದಿ ದೇವತೆಗಳಿಂದಲೂ ವಂದಿತರಾಗುತ್ತಾರೆ ಎಂದು. ಪದ್ಮಪುರಾಣ ಉತ್ತರಖಂಡ 7.18 ಇಲ್ಲಿ ಹೀಗೆ ಹೇಳಿದೆ. ಈ ಪವಿತ್ರವಾದ ಪುರಾಣವು ಆಯಸ್ಸು, ಆರೋಗ್ಯಗಳನ್ನು ವೃದ್ಧಿಪಡಿಸುವುದು. ಇದನ್ನು ಪಾರಾಯಣ ಮಾಡಿದರೆ ಅಥವಾ ಶ್ರವಣ ಮಾಡಿದರೆ ಸಮಸ್ತ ಪಾಪಗಳಿಂದ ಬಿಡುಗಡೆಯಾಗುತ್ತಾರೆ ಎಂದು. ಈ ಚಿತ್ರದಲ್ಲಿ ನೋಡುತ್ತಿರುವಂತೆ ಸ್ಕಂದಪುರಾಣ ವೈಷ್ಣವಖಂಡ ಇಲ್ಲಿ ಹೀಗೆ ಹೇಳಿದೆ. ಭಾರತ ವರ್ಷದಲ್ಲಿ ಮಾನವ ಜನ್ಮವನ್ನು ಪಡೆದು ಶ್ರೀಮದ್ ಭಾಗವತವನ್ನು ಹೊಂದದೇ ಇರುವವರು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಎಂದು. ಕೊನೆಯದಾಗಿ ಶ್ರೀಲ ಪ್ರಭುಪಾದರು ಶ್ರೀಮದ್ ಭಾಗವತದ ಕುರಿತಾಗಿ ಹೀಗೆ ಹೇಳುತ್ತಾರೆ. ಪ್ರತಿಯೊಬ್ಬ ಗೌರವಾನ್ವಿತ ವ್ಯಕ್ತಿಯು ತಮ್ಮ ಮನೆಯಲ್ಲಿ ಶ್ರೀಮದ್ ಭಾಗವತದ ಮತ್ತು ಚೈತನ್ಯ ಚರಿತಾಮೃತದ ಕಂಪ್ಲೀಟ್ ಸೆಟ್ಟನ್ನು ಹೊಂದಿರಬೇಕು ಎಂದು. ಹೀಗೆ ಇಷ್ಟೆಲ್ಲ ಮಹಿಮೆಗಳನ್ನು ಹೊಂದಿರುವ ಶ್ರೀಮದ್ ಭಾಗವತ ಗ್ರಂಥವು ಯಾರ ಮನೆಗಳಲ್ಲಿ ಇಲ್ಲವೋ ದಯವಿಟ್ಟು ಅವರು ತಮ್ಮ ಮನೆಯ ಸಮೀಪದಲ್ಲಿರುವ ಇಸ್ಕಾನ್ ಮಂದಿರದಿಂದ ಶ್ರೀಮದ್ ಭಾಗವತ ಗ್ರಂಥವನ್ನು ಖರೀದಿಸಿ ಎಂದು ವಿನಂತಿಸುತ್ತೇನೆ. ಶ್ರೀಮದ್ ಭಾಗವತದ ಕಂಪ್ಲೀಟ್ ಸೆಟ್ ಎಲ್ಲ ಭಾಷೆಗಳಲ್ಲೂ ಲಭ್ಯವಿದೆ ಮತ್ತು ಇದರ ಬೆಲೆ ಸುಮಾರು 8 ಅಥವಾ 9 ಸಾವಿರವಿದೆ. ಇಂತಹ ಅಮೂಲ್ಯವಾದ ಗ್ರಂಥವನ್ನು ತಮ್ಮ ಮನೆಗೆ ಕೊಂಡೊಯ್ಯುವವರು ಸ್ವತಃ ಭಗವಂತ ಕೃಷ್ಣನನ್ನೇ ತಮ್ಮ ಮನೆಗೆ ಕರೆದೊಯ್ಯುತ್ತಿದ್ದಾರೆ. ಶ್ರೀಮದ್ ಭಾಗವತಂ ಕಿ ಜೈ. ಹರೇ ಕೃಷ್ಣ.